ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕೋಗಿಲು ಲೇಔಟ್ ವಿವಾದ ಆಯಿತು. ಈಗ ಮತ್ತೆ ಖ್ಯಾತಿಯನ್ನು ಶುರು ಮಾಡಿದೆ ಕೇರಳ ಸರ್ಕಾರ. ಅದರಲ್ಲೂ ಕನ್ನಡಿಗರಿಗೆ ಧಕ್ಕೆ ತರುವಂತಹ, ಕನ್ನಡಿಗರ ಅಸ್ಮಿತೆಗೆ ಕೆಣಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಮಲಯಾಳಿ ಭಾಷಾ ಮಸೂದೆ 2025 ಆಲ್ರೆಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ, ರಾಜ್ಯಪಾಲರ ಹತ್ರ ಹೋಗಿದೆ. ಈಗ ಇನ್ನೂ ಜಾರಿ ಆಗಬೇಕು. ಆದರೆ ಈಗ ಕನ್ನಡಿಗರ ಕೆಂಗಣಿಗೆ ಗುರಿಯಾಗ್ತಾ ಇದೆ ಈ ಒಂದು ಮಸೂದೆ. ಯಾಕಂತ ಹೇಳಿದ್ರೆ 2017ರಲ್ಲಿ ರಾಷ್ಟ್ರಪತಿಯವರು ತಿರಸ್ಕಾರವನ್ನು ಮಾಡಿದ್ರು, ಇದೇ ಥರ ಮೊಂಡುತನವನ್ನು ಮಾಡಿದಂಥ ಸಂದರ್ಭದಲ್ಲಿ. ನೋಡಿ, ಈ ಮಸೂದೆ ಜಾರಿ ಆದರೆ ಏನಾಗುತ್ತೆ ಹಾಗಾದರೆ? ಕೇರಳದ ಕಾಸರಗೋಡು ನೋಡಿ, ಕಾಸರಗೋಡು ಅನ್ನುವಂಥ ಪ್ರದೇಶ ಅಧಿಕೃತವಾಗಿ ಕೇರಳ ರಾಜ್ಯಕ್ಕೆ ಸೇರಿದೆ ಆಗಿರಬಹುದು, ಆದರೆ ಭಾವನಾತ್ಮಕವಾಗಿ ಕರ್ನಾಟಕದ್ದೇ ಅನ್ನುವಂಥ ಭಾವನೆ ಇದೆ. ರಾಷ್ಟ್ರಕವಿ ಗೋವಿಂದಪ್ಪ ಏನಿದ್ದಾರೆ, ಅವರು ಕೂಡ ಅಲ್ಲಿಯವರೇ. ಹಾಗೆ ಸಾಕಷ್ಟು ಕವಿಗಳು, ಸಾಹಿತಿಗಳು, ಸಾಧಕರು ಅಲ್ಲಿಂದ ಹೊರಹೊಮ್ಮಿದ್ದಾರೆ. ಎಲ್ಲವೂ ಕೂಡ ಕನ್ನಡತನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿ ಬಲವಂತವಾಗಿ 1ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಬೇಕು ಅನ್ನುವಂಥ ಒತ್ತಡವನ್ನು ಪಿಣರಾಯಿ ವಿಜಯನ್ ಸರ್ಕಾರ ಹೇರ್ತಾ ಇದೆ. ಯಾಕೆ ಈ ಸಂದರ್ಭದಲ್ಲೇ ಅವರಿಗೆ ನೆನಪಾಯಿತು? ಯಾಕೆ ಭಾಷಾ ಪ್ರೇಮ ಉಕ್ಕಿ ಬಂತು ಅನ್ನೋದು ಕೂಡ ಸಹಜವಾಗಿ ಚರ್ಚೆ ಆಗುತ್ತೆ. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಖಡಕ್ ಆದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾಷಾ ಪ್ರೇಮವನ್ನು ಎಲ್ಲ ಪಕ್ಷದವರು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಮಸೂದೆ ನಿಜಕ್ಕೂ ಜಾರಿಯಾಗುತ್ತಾ, ಅಥವಾ ಕಾಸರಗೋಡನ್ನು ಕರ್ನಾಟಕಕ್ಕೆ ವಶಪಡಿಸಿಕೊಳ್ಳುವಂಥ ಸಂದರ್ಭ ಈಗ ಬಂದಿದೆಯಾ? ಯಾಕಂದರೆ ನಾವು ಮಹಾಜನ್ ವರದಿಯನ್ನು ಅಂತಿಮವಾಗಿ ಒಪ್ಕೊಂಡಂಥವ್ರು. ಹಾಗಾಗಿನೇ ಇದೆಲ್ಲವೂ ಕೂಡ ಇನ್ನೂ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಮುಂದುವರೆದಿದೆ. ಆದರೆ 70% ಜನ ಕನ್ನಡವನ್ನು ಕಾಸರಗೋಡಿನಲ್ಲಿ ಮಾತಾಡ್ತಾರೆ, ಮನೇಲಿ ಮಾತಾಡ್ತಾರೆ, ಶಾಲೆಯಲ್ಲೂ ಕೂಡ ಕನ್ನಡ ಕಲಿಕೆ ಆಗ್ತಿದೆ. ಸುಮಾರು 200ಕ್ಕಿಂತ ಹೆಚ್ಚು ಶಾಲೆಗಳು ಕೂಡ ಕನ್ನಡವನ್ನು ಕಲಿಸ್ತಾ ಇದ್ದಾವೆ. ಅಲ್ಲಿ ಸ್ಥಳೀಯರನ್ನ ನಾವು ಮಾತಾಡಿಸಿದ್ವಿ. ಬಹುತೇಕರು ಹೇಳ್ತಾ ಇರೋದು, ನಮಗೆ ಕನ್ನಡವೇ ಉಸಿರು, ಕನ್ನಡವೇ ನಮ್ಮ ತಾಯಿ, ನಾವು ಮಲಯಾಳಂನ ಈಗ ಏಕಾಏಕಿ ಕಲಿ ಅಂತ ಹೇಳಿದ್ರೆ ಹೇಗೆ ಕಲಿಬೇಕು ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ನಮಗಿರುವಂಥ ಆಯ್ಕೆಗಳೇನು? ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಅವಶ್ಯಕತೆ ಇದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ರಘು ದೊಡ್ಡಿರೋರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. BJP ವಕ್ತಾರಾಗಿರುವಂತಹ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ರಘು ಸರ್, ಈಗ ನನಗೆ ಅನಿಸ್ತಾ ಇದೆ, ಅನುಮಾನ ಇರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಕೇರಳ ಪದೇ ಪದೇ ಖ್ಯಾತೆ ತೆಗೆಯುತ್ತೆ ಅಂತೇಳಿ. ಅಲ್ಲ, ಅದು ಒಂದೇನಾಗಿದೆ, ಇವತ್ತೇನು ಮಾತಾಡ್ತಿದ್ದಾರೆ ಕರ್ನಾಟಕ ಅಥವಾ ಏನು ಇದು ಮಹಾಜನ್ ವರದಿಯನ್ನು ಫೈನಲೈಸ್ ಮಾಡಿದ್ವಿ, ಕರ್ನಾಟಕನೂ ಕೂಡ ಒಪ್ಕೊಂಡ ಹಾಗೆ. ಅಲ್ಲ, ಕೋಗಿಲು ಲೇಔಟ್ ಆಯಿತು, ಈಗ ಇದು ಬಂದಿದೆ ಹೊಸದಾಗಿ. ಅಲ್ಲ, ಇದೇನಾಗ್ತದೆ, ಈಗ ವಿರೋಧ ಪಕ್ಷದವ್ರಿಗೆ ಯಾವುದೋ ಒಂದು ಅವರು ಪಿಣರಾಯಿ ವಿಜಯನ್ ಅವರು BJP ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಅವರಲ್ಲಿ ED ಮತ್ತು IT ಕೇಸ್ಗಳೇನು ಇರ್ಬೋದು ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಅನುಕೂಲವಾಗುವಂಥ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋದು ಈ ಪಿಣರಾಯಿ ವಿಜಯನ್ ಅವ್ರದ್ದು ಒಂದು ಹುಟ್ಟುಗೂಡ. ಈ ಚಾಳಿ ಶುರುವಾಗಿದೆ ಇತ್ತೀಚೆಗೆ. ಇನ್ನು ನಮ್ಮ ಇದ್ರ ವಿಚಾರವಾಗಿ ನಾವು ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದೇವೆ, ನಿಮ್ಮ ಕೆಲಸವನ್ನು ದಯವಿಟ್ಟು ನೀವು ಮಾಡಿ, ನಿಮ್ಮ ರಾಜ್ಯದ ವಿಚಾರವಾಗಿ ನಾವು ಬರೋದಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ವಿಚಾರವಾಗಿ ನೀವು ತಲೆ ಹಾಕ್ಬಿಟ್ಟು, ನಿಮ್ಮ ರಾಜ್ಯದ ವಿಚಾರವಾಗಿ, ಆಡಳಿತಾತ್ಮಕ ವಿಚಾರವಾಗಿ ತಲೆ ಹಾಕೋದಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಹೇಳಿದ್ದೇವೆ. ಮತ್ತು ನಮ್ಮ ವಿಚಾರದಲ್ಲಿ ಮೂಗು ತೋರಿಸಬೇಡಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದೇವೆ. ಈಗಲೂ ಕೂಡ ಅದನ್ನೇ ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ಆದರೆ ನಿಜವಾಗ್ಲೂ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಂದರೆ ಮೋಸ್ಟ್ಲಿ ಅವರಿಗೆ ಎಲ್ಲೋ BJP ಅವ್ರ ಜೊತೆ ಕಿರುಕುಳ, ಯಾವಾಗ ಪಿಣರಾಯಿ ವಿಜಯನ್ ಅವರು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ BJP ಕುಮ್ಮಕ್ಕಿರ್ತದೆ. ಮತ್ತೆ BJP ಅವರ ED IT ಇಕ್ಕಳದಲ್ಲಿ ಮಾತೃಭಾಷೆಗೆ ಧಕ್ಕೆ ಬರ್ತಾ ಇದೆ. ನೀವು ಇದರಲ್ಲೂ ರಾಜಕಾರಣ ಮಾಡ್ತಾ ಇದ್ದೀರಿ. ಅಲ್ಲ, ನಾನು ರಾಜಕಾರಣ ಎಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ವಾಸ್ತವವಾಗಿ ಅವ್ರು ಯಾಕೆ ಮಾಡ್ತಾರೆ. 2017ರಲ್ಲಿ ಈ ಬಿಲ್ಲನ್ನು ತಿರಸ್ಕಾರ ಆಗಿದೆ. ಅವರು ಆಲ್ರೆಡಿ ಇವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದ್ರು, ಅದರ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಅದು ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇನು 1957ನಲ್ಲಿ ಇದಾದಾಗ ಏನು ಸರಿ ನಮ್ಮ ಗಣರಾಜ್ಯಕ್ಕೆ ಬಂದಾಗ ಎಲ್ಲ ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿದಾಗ ಈ ಗಡಿಯಲ್ಲಿದ್ದಂಥ ಒಂದು ಪ್ರದೇಶಗಳನ್ನು ಸೇರಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ, ಯಾರು ಯಾವ ಭಾಷೆಯ ಇದನ್ನು ಓದ್ತಿದ್ದಾರೋ ಅವರು ಅದನ್ನು ಕಂಟಿನ್ಯೂ ಮಾಡಿ ಅಂತೇಳಿ. ಅದೇ ಲೆಕ್ಕದಲ್ಲಿ ಕರ್ನಾಟಕದಲ್ಲೂ ಕೂಡ ಈಗಲೂ ತಮಿಳು ಶಾಲೆಗಳಿದ್ದಾವೆ, ತೆಲುಗು ಶಾಲೆಗಳಿದ್ದಾವೆ, ಉರ್ದು ಶಾಲೆಗಳಿದ್ದಾವೆ. ಒಂದು ಮಲಯಾಳಂ ಭಾಷೆಗಳ ಶಾಲೆಗಳು ಯಾವುದೂ ನಮ್ಗೆ ಕೇಳಿಲ್ಲ. ಬಟ್ ಆದರೆ ತೆಲುಗು ಮತ್ತು ತಮಿಳು ಭಾಷೆಯ ಶಾಲೆಗಳು ಎಷ್ಟೊಂದಿದ್ದಾವೆ. ಮರಾಠಿ ಶಾಲೆಗಳು ಕರ್ನಾಟಕದಲ್ಲಿದ್ದಾವೆ. ಅಂದರೆ ಕರ್ನಾಟಕ ಯಾವಾಗಲೂ ಪ್ರತಿಯೊಬ್ಬರನ್ನು ನಾವು ಅಣ್ಣ ತಮ್ಮಂದಿರ ಹಾಗೆ ಅವ್ರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಲೆಗಳು ನಾವ್ಯಾಕೆ ತೆಗ್ದಿಲ್ಲ? ಕರೆಕ್ಟ್. ಯಾಕೆ ಅಂತ ನಾವು ಪ್ರತಿಯೊಬ್ಬರನ್ನು ಗೌರವಯುತವಾಗಿ ನಡೆಸ್ಕೊಳ್ತೇವೆ.
ಅಂದರೆ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದಿರು 7 ಕೋಟಿ ಕನ್ನಡಿಗರು ಅಂತ ಹೇಳಿ ಒಂದು ಬಾರಿ ಇಲ್ಲಿ ಕರ್ನಾಟಕದಲ್ಲಿ ನಾವು ಒಪ್ಪಿ ಕರ್ನಾಟಕದ ಭಾಗವಾಗಿದ್ದಾಗ ಅವ್ರು ಅಷ್ಟೂ ಜನ ನಾವು ಮಾತೃಭಾಷೆ ಬೇರೆ ಇರ್ಬೋದು, ಬಟ್ ಅವರೆಲ್ಲರೂ ಕನ್ನಡವನ್ನು ಮಾತಾಡ್ತಾರೆ. ಅವ್ರು ಅಷ್ಟೂ ಜನ ಅವರ ಒಂದು ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಇದಿದೆ, ಅವಕಾಶ ಇದೆ. ಅವರು ಏನು ಯಾವ ಭಾಷೆಯಲ್ಲಿ ಓದಬೇಕು ಅನ್ನೋದನ್ನ ಆಗಿನ ಇದರಲ್ಲಿ ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದಾಗ ನಾವು ಆ ಶಾಲೆಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಸೊ ಅದೇ ರೀತಿ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಿದ್ದಾರೆ, ಮತ್ತೆ ಒಂದು ಡೆಲಿಗೇಷನ್ ಕೂಡ ಹೋಗಿದೆ. ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ, ಏನೋ ಅಲ್ಲಿ ಭಾಷಾ ಅವರು ಏನು ಒಕ್ಕೂಟ